ಹಾಯ್ ಫ್ರೆಂಡ್ಸ್, ಸಿಇಟಿ ಆಪ್ಷನ್ ಎಂಟ್ರಿ ಡೇಟ್ ಕ್ಲೋಸ್ ಆಗಿದೆ. ಬಟ್ ಆದ್ರೆ ನಿಮ್ಗೆ ಸಿಇಟಿ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಇನ್ನೂ ಅವಕಾಶ ಇದೆ. ಸೊ ಯಾವಾಗಿಂದ ಮತ್ತೆ ನೀವು ಸಿಇಟಿ ಆಪ್ಷನ್ ಎಂಟ್ರಿ ಮಾಡಬಹುದು ಅಂದ್ರೆ, ಕೆಲವರು ವೆರಿಫಿಕೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಬಟ್ ನೀವು ಆಪ್ಷನ್ ಎಂಟ್ರಿ ಮಾಡಿಲ್ಲ. ನಂತರ ಕೆಲವರದ್ದು ಪೇಮೆಂಟ್ ಮಾಡಿದ್ದೀರಾ ಬಟ್ ಆಪ್ಷನ್ ಎಂಟ್ರಿ ಮಾಡಿಲ್ಲ. ಸೊ ನೀವು ಮತ್ತೆ ಆಪ್ಷನ್ ಎಂಟ್ರಿ ಮಾಡಬಹುದು. ಯಾವಾಗ ಅಂತ ನಿಮ್ಗೆ ಈಗ ಹೇಳ್ತೀನಿ. ಓಕೆ, ಇವಾಗ ನಿಮ್ಗೆ 6ನೇ ತಾರೀಕು ಮಾಕ್ ರಿಸಲ್ಟ್ ಅಂತ ಅನೌನ್ಸ್ ಮಾಡ್ತಾರೆ. ಸೊ ಮಾಕ್ ರಿಸಲ್ಟ್ ಅಂತಂದ್ರೆ, ಎಕ್ಸಾಂಪಲ್ ನನ್ಗೆ ರ್ಯಾಂಕಿಂಗ್ ಇದೆ. ಸೊ ಹಾಗಾಗಿ ನಾನು ಕಾಲೇಜ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡಿರ್ತೀನಿ. ನನ್ಗೆ ಒಂದು ಕಾಲೇಜ್ ಸಿಗುತ್ತೆ, ಮಾಕ್ ಅಲ್ಲಿ ನನಗೆ ಒಂದು ಕಾಲೇಜ್ ಸಿಗುತ್ತೆ. ಈ ಮಾಕ್ ಅಲ್ಲಿ ನನ್ಗೆ ಏನ್ ಕಾಲೇಜ್ ಸಿಗುತ್ತೋ 100ಗೆ 90% ಯಾವಾಗ್ಲೂ ಅದೇ ಕಾಲೇಜ್ ಫಿಕ್ಸ್ ಆಗಿರುತ್ತೆ. ಇನ್ ಕೇಸ್ ಏನಾದ್ರೂ ನನ್ಗೆ ಆ ಕಾಲೇಜು ಇಷ್ಟ ಇಲ್ಲ ಅಂತ ಅನ್ನೋದಾದ್ರೆ, ನಾನು ಬೇಕಿದ್ರೆ ಅದನ್ನ ಡಿಲೀಟ್ ಮಾಡಬಹುದು. ಬೇಕು ಅಂತಂದ್ರೆ ಅದನ್ನ ನಾನು ಅಪ್ ಡೌನ್ ಮಾಡ್ಕೊಂಡು, ಸೊ ಮೇಲೆ ಕೆಳಗೆ ಅದನ್ನ ಆರ್ಡರ್ ವೈಸ್ ಅದನ್ನು ಚೇಂಜ್ ಮಾಡಬಹುದು. ಇನ್ ಕೇಸ್ ನನ್ಗೆ ಬೇರೆ ಕಾಲೇಜಸ್ ಇನ್ನು ಏನಾದ್ರು ಆಡ್ ಮಾಡೋದಿತ್ತು ಅಂದ್ರೆ, ಸೊ ಆ ಕಾಲೇಜ್ಗಳನ್ನ ಆಡ್ ಮಾಡೋದು. ಸೊ ಇಲ್ಲಿ ಏನು ಇಂಪಾರ್ಟೆಂಟ್ ಅಂತಂದ್ರೆ, ನನ್ಗೆ ಬೇಕಾಗಿರೋ ಕಾಲೇಜ್ನ ನಾನು ಇಟ್ಕೋಬಹುದು, ಬೇಡ ಅನ್ನೋದ್ರ ಕಾಲೇಜ್ನ ನಾನು ಡಿಲೀಟ್ ಮಾಡಬಹುದು. ಎಕ್ಸ್ಟ್ರಾ ಕಾಲೇಜ್ನ ಬೇಕಿದ್ರೆ ಸೇರಿಸಬಹುದು. ಮತ್ತೆ ಪ್ರಿಯಾರಿಟಿ ಚೇಂಜ್ ಮಾಡೋದು, 1, 2, 3 ಏನಿದೆಯೋ ಅದನ್ನ ಅಪ್ ಅಂಡ್ ಡೌನ್ ಎಲ್ಲ ಮಾಡಬಹುದು. ನೆಕ್ಸ್ಟ್, ಬಟ್ ನನಗೆ ಒಂದು 2 ಲಕ್ಷ 2.5 ಲಕ್ಷ ತನಕ ನನ್ನ ರ್ಯಾಂಕಿಂಗ್ ಹೋಗಿತ್ತು. ಬಟ್ ನನಗೆ ಮಾಕ್ ಅಲ್ಲಿ ನನಗೆ ರಿಸಲ್ಟ್ ಯಾವ್ದೇ ಸೀಟು ಅನೌನ್ಸ್ ಆಗಿಲ್ಲ ಅಂತ ಅನ್ಕೊಳ್ಳಿ. ಅವಾಗ ಏನಾಗುತ್ತೆ ಅಂದ್ರೆ, ನೀವೇನ್ ಕಾಲೇಜ್ ಹಾಕಿದ್ರೋ ಈ ಕಾಲೇಜ್ಗಳಲ್ಲಿ ನಿಮ್ಗೆ ರ್ಯಾಂಕಿಂಗ್ ಗೆ ಸೀಟ್ ಕೊಟ್ಟಿಲ್ಲ ಅನ್ನೋದಾದ್ರೆ, ಇನ್ನೂ ಎಕ್ಸ್ಟ್ರಾ ಕಾಲೇಜಸ್ ನೀವು ಆಡ್ ಮಾಡ್ಬೇಕಾಗುತ್ತೆ. 10ನೇ ತಾರೀಕು ನಿಮ್ಗೆ ರಿಸಲ್ಟ್ ನ ಅನೌನ್ಸ್ ಮಾಡ್ತಾರೆ. ಓಕೆ, ಇವಾಗ ಎಸ್ ಸಿ ಸ್ಟೂಡೆಂಟ್ ಏನಾಗಿದೆ ಅಂದ್ರೆ, ಕೆಲವರು SC ಅವ್ರದ್ದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅಪ್ಡೇಟ್ ಆಗಿಲ್ಲ. ಹಾಗಾಗಿ ಅವರಿಗೆ ವೆರಿಫಿಕೇಶನ್ ಸ್ಲಿಪ್ ಇನ್ನು ಡೌನ್ಲೋಡ್ ಆಗ್ತಾ ಇಲ್ಲ. ಅಂತವ್ರಿಗೆ ಇನ್ನು ನಿಮ್ದು ಏನು ಸಿಇಟಿದು ಮಾಕ್ ರಿಸಲ್ಟ್ ಬರುತ್ತಲ್ಲ, ಆ ಮಾಕ್ ರಿಸಲ್ಟ್ ಒಳಗಡೆನೆ ನೀವು ಆನ್ಲೈನ್ ಅರ್ಜಿ ಎಡಿಟ್ ಅಂತ ಇದೆ, ಅಲ್ಲಿ ಹೋಗ್ಬಿಟ್ಟು ನೀವು ನಿಮ್ಮ ಹೊಸದು ಕ್ಯಾಸ್ಟ್ ಸರ್ಟಿಫಿಕೇಟ್ ನ ಅಪ್ಡೇಟ್ ಮಾಡಿ ಪ್ರಿಂಟ್ಔಟ್ ತಗೊಳ್ಳಿ. ನಂತರ ನಿಮ್ಗೆ ವೆರಿಫಿಕೇಶನ್ ಸ್ಲಿಪ್ ಬರುತ್ತೆ. ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಆಗುತ್ತೆ. ಬಟ್ ಆದ್ರೆ ನೀವು ಎಂಟರ್ ಮಾಡಕ್ ಹೋದಾಗ, ಅಂದ್ರೆ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಹೋದಾಗ, ನಿಮ್ಗೆ ಏನಾಗುತ್ತೆ, ಎರರ್ ಅಂತ ಬರುತ್ತೆ, ಡೀಟೇಲ್ಸ್ ಇನ್ವ್ಯಾಲಿಡ್ ಅಂತ ಬರುತ್ತೆ. ಸೊ ಹಾಗಾಗಿ ಒಂದ್ ಸ್ವಲ್ಪ ಹೊತ್ತು, ಒಂದು 5-6 ಗಂಟೆ ಬಿಟ್ಬಿಟ್ಟು ನೀವು ಆಪ್ಷನ್ ಎಂಟ್ರಿನ ಸ್ಟಾರ್ಟ್ ಮಾಡಬಹುದು. ನೆಕ್ಸ್ಟ್, ಇಲ್ಲಿ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀನಿ. ಆಪ್ಷನ್ ಎಂಟ್ರಿ ನಿಮಗೆ ಮಾಕ್ ರಿಸಲ್ಟ್ ಬಿಡ್ತಾರೆ. ಮಾಕ್ ರಿಸಲ್ಟ್ ಬಿಟ್ಟಾಗ, ಸೊ ಎಲ್ಲರೂ ಏನೇನು ಆಪ್ಷನ್ ಎಂಟ್ರಿ ಮಾಡಿದಾರೋ ಅವರೆಲ್ಲರೂ ಶಫಲ್ ಮಾಡೋದು, ಡಿಲೀಟ್ ಮಾಡೋದು, ಆಡ್ ಮಾಡೋದು ಮಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ನೀವು ಲಾಗಿನ್ ಆಗ್ಬಿಟ್ಟು, ಅಂದ್ರೆ ಯಾರು ಸಿಇಟಿ ಒಳಗೆ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅವರು ಡೌನ್ಲೋಡ್ ಮಾಡ್ಕೊಂಡು ಮಾಡ್ಬೋದು. ನಂತರ ಆಮೇಲೆ ಯಾರು ಫೀಸ್ ಕಟ್ಟಿಲ್ಲೋ ಅವರು ಫೀಸ್ ಕಟ್ಬಿಟ್ಟು ನೀವು ಆಪ್ಷನ್ ಎಂಟ್ರಿನ ಮಾಡ್ಬೋದು. ನಂತರ SC ಕ್ಯಾಟಗರಿ ಅವರು ಯಾರು ಕ್ಯಾಸ್ಟ್ ಸರ್ಟಿಫಿಕೇಟ್ ನ ಅಪ್ಡೇಟ್ ಮಾಡಿ ಮತ್ತೆ ಹೊಸದಾಗಿ ಅಪ್ಲಿಕೇಶನ್ ಪ್ರಿಂಟ್ಔಟ್ ತಗೊಂಡು ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡಿದ್ದೀರೋ ಅವರು ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಮಾಡಬಹುದು. ಅಂದ್ರೆ 6ನೇ ತಾರೀಕಿಗೆ ಮಾಕ್ ರಿಸಲ್ಟ್ ಬಿಡ್ತಾರೆ. ಮಾಕ್ ರಿಸಲ್ಟ್ ಆದ್ಮೇಲೆ 9ನೇ ತಾರೀಕು ಬೆಳಿಗ್ಗೆ 10 ಗಂಟೆ ತನಕ ನಿಮ್ಗೆ ಅವಕಾಶ ಕೊಟ್ಟಿದ್ದಾರೆ. ಅಷ್ಟರೊಳಗಡೆ ನೀವು ಆಪ್ಷನ್ ಎಂಟ್ರಿನ ಮಾಡಬಹುದು. ಸೊ ಅವ್ರು ಏನು ಆಪ್ಷನ್ ಎಂಟ್ರಿ ಮಾಡಿದಾರೋ ಅವರೆಲ್ಲ ಎಡಿಟ್ ಮಾಡ್ತಾ ಇರ್ತಾರೆ. ಬಟ್ ಆದ್ರೆ ನೀವು ನಿಮ್ ಕಾಲೇಜ್ಗಳನ್ನ ಆಡ್ ಮಾಡ್ತಾ ಇರ್ತೀರಾ, ಅಂದ್ರೆ ಯಾವ ಕಾಲೇಜ್ಗಳಿಗೆ ಆಡ್ ಮಾಡ್ತಾ ಇರ್ತೀರಾ. ಬಟ್ ಇಲ್ಲಿ ಏನಾಗುತ್ತೆ ನಿಮಗೆ ಅಂತಂದ್ರೆ, ಇವಾಗ ಆಪ್ಷನ್ ಎಂಟ್ರಿ ಮಾಡೋರಿಗೆ ಏನ್ ಪ್ರಾಬ್ಲಮ್ ಅಂತಂದ್ರೆ, ನಿಮ್ಗೆ ಮಾಕ್ ರಿಸಲ್ಟ್ ಸಿಗೋದಿಲ್ಲ, ಬಟ್ ಒಂದೇ ರಿಸಲ್ಟ್ ಸಿಗುತ್ತೆ. ಅಲ್ಲಿ ನಿಮ್ಗೆ ಇಷ್ಟ ಇತ್ತು ಅಂದ್ರೆ ಹೋಗ್ಬೋದು, ಇಲ್ಲ ಅಂತಂದ್ರೆ ನೀವು ಸೆಕೆಂಡ್ ರೌಂಡ್ ಗೆ ವೇಟ್ ಮಾಡ್ಬೇಕಾಗುತ್ತೆ. ಬಟ್ ಆಲ್ರೆಡಿ ಮಾಕ್ ರಿಸಲ್ಟ್ ನೋಡಿದವರಿಗೆ ಅವ್ರಿಗೆ ಏನು ಕಾಲೇಜಸ್ ಚೇಂಜ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಸೊ ಇದಿಷ್ಟು ನಿಮ್ಗೆ ಸಿಇಟಿದು ಮತ್ತೆ ಆಪ್ಷನ್ ಎಂಟ್ರಿ ಮಾಡೋ ಅವಕಾಶ ಇದೆ. ಇನ್ನು ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂತ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. 6ನೇ ತಾರೀಕು ಮಾಕ್ ರಿಸಲ್ಟ್ ಬಂದಾದ್ಮೇಲೆ ಮತ್ತೆ ನೀವು ಆಪ್ಷನ್ ಎಂಟ್ರಿ ಮಾಡಬಹುದು. 9ನೇ ತಾರೀಕು ಬೆಳಿಗ್ಗೆ 10 ಗಂಟೆ ತನಕ ಟೈಮ್ ಇದೆ. ಸೊ ಇದಿಷ್ಟು ನಿಮ್ಗೆ ಅಪ್ಡೇಟ್ ಕೊಟ್ಟಿದ್ದೀನಿ. ನಿಮ್ಗೆ ಏನಾದ್ರು ಕ್ವಶನ್ಸ್ ಇತ್ತು ಅಂದ್ರೆ ನೀವು ನನಗೆ ಕಮೆಂಟ್ ಮಾಡಿ ಕೇಳ್ಬಹುದು. ಎಲ್ಲದಕ್ಕೂ ಆನ್ಸರ್ ನನ್ನ ಹತ್ರ ಇದೆ. ನಂತರ ನೀವು ಯಾರಾದ್ರೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್.